ಗಲಾಟೆ ಆಗೋಯ್ತು, 5 ದಿನ ಆಗೋಗಿದೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಎಲ್ಲರನ್ನ ಕೂಡ ಅರೆಸ್ಟ್ ಮಾಡ್ಬಿಟ್ಟಿದೀವಿ, ಆಗೋಗಿದೆ. ಇದನ್ನ ಕೆಲವರು ರಾಜಕೀಯ ಉದ್ದೇಶಕ್ಕೆ ಜೀವಂತ ಇಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಕೆಲ ಮಾಧ್ಯಮಗಳು ಪುಷ್ಟಿ ಕೊಟ್ಟು ಅದನ್ನ ಹೈಪ್ ಮಾಡ್ತಿದ್ದಾರೆ. ಹಿಂಗೂ ಚರ್ಚೆ ನಡೀತಿದೆ ಸರ್ ಕಾಂಗ್ರೆಸ್ನ ಒಳಗಡೆ. ಅವ್ರು ಅಧಿಕೃತವಾಗಿ ವಕ್ತಾರನ್ನ ಕಳಿಸ್ಲಿಲ್ಲ, ಬಟ್ ನಾವು ಡಿಬೇಟಿಗೆ ಬನ್ನಿ ಅಂತ ಕರೆದಾಗ ಹಿಂಗೆ ಮುಗ್ದೋಗಿರೋ ಘಟನೆ ಅದು, ಸಣ್ಣ ಘಟನೆ ಅದು. ನೀವ್ ಯಾಕೆ ಇವತ್ತವರೆಗೂ ಅದನ್ನ ಇಟ್ಕೊಂಡು ಮಾತನಾಡ್ತಿದ್ದೀರಿ? ಪ್ರಶ್ನೆಗಳು ಬರ್ತಿದೆ. ಇದು ಒಂದು ದೊಡ್ಡ ಸುಳ್ಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಅಮಾಯಕರೇ. ಅದು ಯಾವುದೇ ಕೋಮಿನವರು ಇರಲಿ, ಯಾರೋ ಒಬ್ರು ಇಬ್ರು ಬಿಟ್ರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಅಮಾಯಕರೇ, ಎರಡೂ ಸಮುದಾಯದವರು. ರಿಯಲ್ ಕಲ್ಪ್ರಿಟ್ಸ್ ಅವರು ಬಂದ್ಸಕ್ಕಾಗಿಲ್ಲ, ಬಂದ್ಸೋದು ಇಲ್ಲ ಇವರು, ಬಿಡಿ ಬಂದ್ಸೋದು ಇಲ್ಲ ಇವರು. ನಿಜವಾದ ಅಪರಾಧಿಗಳನ್ನ ಇವರು ಬಂದ್ಸಕ್ಕೆ ಇಷ್ಟ ಇಲ್ಲ. ಸಾರ್ವಜನಿಕವಾಗಿ ನಾವು ಇಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ, 105 ಜನ ಕೇಸ್ ಹಾಕಿದ್ದೀವಿ, ಅದು ಒಂದು ಲೆಕ್ಕ ತೋರಿಸ್ಲಿಕ್ಕೆ ಮಾತ್ರ ಇವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಹೊರತು ರಿಯಲ್ ಕಂಪ್ಲೇಂಟ್ಸ್ನ ಇವರು ಅರೆಸ್ಟ್ ಮಾಡ್ತಕ್ಕಂಥ ಪ್ರಮೇಯಕ್ಕೆ ಇವ್ರು ಹೋಗ್ತಾ ಇಲ್ಲ. ಸುರೇಶ್ ಗೌಡ್ರೆ, ನಿಮ್ಮ ಪ್ರಕಾರ ಹಾಗಾದ್ರೆ ನಿಜವಾಗ್ಲೂ ಯಾರ ಕೈವಾಡ ಇರಬಹುದು? ಇವ್ರು ಅಲ್ಲದೆ ಹೋದ್ರೆ ಯಾರು? ನೋಡಿ, ನನಗೆ ಅನುಮಾನ ಬಂದಿದ್ದು ಗಲಭೆ ಆದ ಮಾರನೇ ದಿವಸ ಪೊಲೀಸ್ ಸ್ಟೇಷನ್ ಎದುರುಗಡೆ ಎರಡು ಧರ್ಮದ ಲೇಡೀಸ್ಗಳು, ಹೆಂಗಸರುಗಳು ಅವರವರ ಮನೆಯವ್ರನ್ನ ಅರೆಸ್ಟ್ ಮಾಡಿದೆ ಅಂತ ಧರಣಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಎರಡು ಕಡೆ ಹೋದಂಥ ಸಂದರ್ಭದಲ್ಲಿ ಒಂದು ಕೋಪಿನ ಮಹಿಳೆ ಬಂದು ನಮಗೆ ಓಪನ್ ಮೀಡಿಯಾದಲ್ಲೆಲ್ಲ ರೆಕಾರ್ಡ್ ಆಗಿದೆ ಅಂತ ತಕ್ಷಣ ನೋಡಿ ಅಣ್ಣ, ಹೊಡೆದವ್ರು ಯಾರೋ ಹೊರಗಡೆಯಿಂದ ಬಂದು ಕಲ್ಲು ಎಸ್ತಿದ್ದು, ಗಣೇಶನ ಚಪ್ಪಲಿ ಎಸ್ತಿದ್ದು, ನಾವೆಲ್ಲ ಗಣೇಶನ ಜೊತೆಲಿ ಮಾಡ್ತಿದ್ದು. ಇವತ್ತು ಯಾರೋ ಎಸ್ತಿರೋ ಇದಕ್ಕೆ ನಮ್ಮನ ಮಕ್ಕಳನ್ನೆಲ್ಲ ಅರೆಸ್ಟ್ ಮಾಡಿ ನುಗ್ಗಿ ಪೊಲೀಸ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಏನು ಅರ್ಥ ಇದು? ಈ ಸರ್ಕಾರ ಇದನ್ನೆಲ್ಲ ಏನಕ್ಕೆ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಜೊತೆಗೆ ಹೇಳ್ತಾರೆ ಸರ್ಕಾರ ಇದು ಆಕ್ಸಿಡೆಂಟಲ್ಲು, ಇದೊಂದು ಸಣ್ಣ ಗಲಭೆ ಅಂತಕ್ಕಂಥದ್ದು ಹೇಳ್ತಾರೆ. ಸಣ್ಣ ಗಲಭೆನಲ್ಲಿ ಪೆಟ್ರೋಲ್ ಬಂಪ್ ಬರ್ತದ, ಆಸಿಡ್ ಬಾಟ್ಲು ಬರ್ತಾವ, ತಲವಾರುಗಳು ಬರ್ತಾವ. ಹಂಗಾದ್ರೆ ಒಂದು ಸಿಟಿನಲ್ಲಿ ಮನೆಗಳಲ್ಲಿ ಸಾವಿರಾರು ಕಲ್ಲುಗಳನ್ನ ಜೋಡಿಸಿ ಮಡಿಕೊಂಡಿರ್ತಾರೆ, ಹೀಗೆ ಗಲಾಟೆ ಆಗ್ತದೆ ಅಂತ ಹೇಳಿ. ರೈಟ್ ಸುರೇಶ್ ಗೌಡ್ರೆ, ನಿಮ್ಮಿಂದ ಇನ್ನೊಂದು 3-4 ಪ್ರಶ್ನೆಗೆ ಉತ್ತರ ಬೇಕು. ನನ್ನ ಹತ್ರ 2-3 ಬ್ರೇಕಿಂಗ್ ಅಪ್ಡೇಟ್ ಇದೆ. ನಿಮಗೆ ಸಮಯ ಇದ್ದು ನೀವು ನಮ್ಮ ಜೊತೆ ಸಹಕರಿಸಬಹುದು ಅಂತಂದ್ರೆ ಸಂಪರ್ಕದಲ್ಲಿ ಇರಿ ಸರ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ನಾನು ನನ್ನ ಪ್ಯಾನಲಿಸ್ಟ್ಗಳನ್ನ ಮಾತನಾಡಿಸ್ತೀನಿ. ಅಲ್ಲಿವರೆಗೂ ನಿಮ್ಮ ಸಹನೆ ನಮ್ಮ ಜೊತೆಲಿ ಇರಲಿ. ಈ ನಾಗಮಂಗಲ ಗಲಭೆ ವಿಚಾರವನ್ನ ರಾಜ್ಯ ಸರ್ಕಾರ ಹಗುರವಾಗಿ ಏನಾದ್ರೂ ಪರಿಗಣಿಸ್ಬಿಡ್ತಾ, ನೆಗ್ಲೆಕ್ಟ್ ಮಾಡ್ತಾ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ದಲೆ ಅಂತ ಹೇಳಿ, ಸಣ್ಣ ವಿಚಾರ ಅಂತ ಹೇಳಿದ ಸಚಿವರು ಕಣ್ತೆರೆದು ನೋಡ್ಲೇಬೇಕಾದ ಕೆಲವೊಂದಷ್ಟು ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರ ಪೈಕಿ 3 ಪ್ರಮುಖ ದೃಶ್ಯಗಳನ್ನ ಇವತ್ತು ನಿಮ್ಮ ಮುಂದಿಟ್ಟು ಚರ್ಚೆಯನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಈ ದೃಶ್ಯಗಳನ್ನ ಗಮನಿಸಿದ ಮೇಲೆ ನಾಗಮಂಗಲದಲ್ಲಿ ಅವತ್ತಾದ ಗಲಭೆ ಪ್ರೀ ಪ್ಲಾನ್ಡ್ ಇರಬಹುದು ಅನ್ನೋ ಅನುಮಾನ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ನಾನು ನನ್ನ ಪ್ಯಾನಲ್ ಪ್ರೊಡ್ಯೂಸರ್ಸ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆ 3 ದೃಶ್ಯಗಳನ್ನ ಕೂಡ ಸ್ಕ್ರೀನಲ್ಲಿ ಫುಲ್ ಸ್ಕ್ರೀನ್ ತಗೊಳ್ಳಿ. ಆ 3 ದೃಶ್ಯಗಳನ್ನ ಗಮನಿಸಬೇಕು ವೀಕ್ಷಕರು ಕೂಡ ಸೂಕ್ಷ್ಮವಾಗಿ. ಮೊದಲನೆಯದ್ದು ಸಿಸಿ ಕ್ಯಾಮ್ರಾವನ್ನ ಪುಡಿ ಮಾಡ್ತಾ ಇರೋದು. ಅಟ್ಯಾಕ್ ಮಾಡ್ಲಿಕ್ಕೆ ಮುಂಚೆ, ಈ ಘಟನೆ ಆಗೋಕ್ ಮುಂಚೆ 200 ಮಾಸ್ಕ್ಗಳನ್ನ ಖರೀದಿ ಮಾಡಲಾಗಿದೆ. 200 ಮಾಸ್ಕ್ಗಳನ್ನ ಖರೀದಿ ಮಾಡಿರೋದು ಈ ರೀತಿಯ ಕಿಡಿಗೇಡಿ ಕೃತ್ಯವನ್ನ ಮಾಡುವ ಅಭ್ಯಾಸ ಇಲ್ದವ್ರು ಮಾಡ್ತಾರಾ? ಸಿಸಿ ಕ್ಯಾಮ್ರಾ ಹೊಡಿಬೇಕು, ನಾವು ಸಿಗಾಕೊಳ್ಬಾರ್ದು ಅನ್ನೋ ಆಲೋಚನೆ ಅಚಾನಕ್ಕಾಗಿ ಕೋಮು ಭಾವನೆ ಜಾಗೃತವಾಗಿ ಬಂದು ಸಡನ್ ಅಟ್ಯಾಕ್ ಮಾಡುವ ಸಾಮಾನ್ಯ ಜನರಲ್ಲಿ ಬರುತ್ತಾ? ಅನುಮಾನ. ಎರಡನೆಯದ್ದು, ಪೊಲೀಸರು ಅವತ್ತು ಎಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದರೂ ಅಥವಾ ಸಹಾಯ ಮಾಡುವ ಮನಸ್ಥಿತಿಯಲ್ಲಿದ್ದರೂ ಕೂಡ ಆರ್ಡರ್ಸ್ ಬರ್ದಲೆ ಕೈ ಕಟ್ಟಾಕಿದ್ರಾ? ಈ ಅನುಮಾನ ಬರ್ಲಿಕ್ಕೆ ಸಾಕ್ಷ್ಯವಾಗ್ತಾ ಇರೋದು ಎರಡನೇ ದೃಶ್ಯ. ಅಂಗಲಾಚ್ತಾ ಇದ್ದಾರೆ. ಆಡಿಯೋ ಸಾಧ್ಯವಾದ್ರೆ ಮುಂದಿನ ಹಂತದಲ್ಲಿ ಕೇಳಿಸ್ತೀವಿ. 30 ಲಕ್ಷ ಬಂಡವಾಳ ಹಾಕಿದ್ದಾರೆ ಸರ್ ಮೊನ್ನೆ. ದಯಮಾಡಿ ಹೋಗಿ ಕಾಪಾಡಿ, ಅಟ್ಯಾಕ್ ಆಗ್ತಿದೆ. ಪೊಲೀಸರು ನೋ ರೆಸ್ಪಾನ್ಸ್. ಕೇಳಿಸ್ಕೊಳ್ಳಿ, ಒಂದು 5 ಸೆಕೆಂಡ್ ಕೇಳಿಸ್ಕೊಳ್ಳಿ ಆಡಿಯೋ. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಅವರು ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ. ಇನ್ನು ಮೂರನೇ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಇದು ಬಹಳ ಇಂಪಾರ್ಟೆಂಟ್ ದೃಶ್ಯ. ಈ ಪೆಟ್ರೋಲ್ ಬಂಪ್ ಇಲ್ಲೇ ಇಲ್ಲ ಅಂತ ಹೇಳಿ ಕೆಲವರು ವಾದಿಸ್ತಾ ಇದ್ರು. ನೀವು ಈ 3ನೇ ದೃಶ್ಯದಲ್ಲಿರುವ ಆ ವ್ಯಕ್ತಿಗಳ ಚಲನವಲನ ಗಮನಿಸಿದ್ರೆ ಅಂಗಡಿ ಬಾಗಿಲಿನ ಮುಂದೆ ತಂದು ಪೆಟ್ರೋಲ್ ಬಂಪ್ ಇಟ್ಟು ಸ್ಫೋಟ ಮಾಡ್ತಾರೆ. ಇದು ಅಚಾನಕ್ಕಾಗಿ ಈ ರೀತಿಯ ಕಿಡಿಗೇಡಿ ಕೃತ್ಯವನ್ನ ಮಾಡಿ ಅಭ್ಯಾಸ ಇಲ್ಲದ ಜನಸಾಮಾನ್ಯರು, ನಾಗಮಂಗಲದ ಸಾಮಾನ್ಯ ಜನರು, ಅಲ್ಲಿನ ಸ್ಥಳೀಯರು ಮಾಡುವ ಕೃತ್ಯನ ಇದು. ಈ 3 ಅನುಮಾನ
ಗೃಹ ಸಚಿವರ ಅವತ್ತಿನ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಆದ ಸಣ್ಣ ಘಟನೆ. ಈ ಹೇಳಿಕೆಗೆ ಪ್ರಶ್ನೆಯನ್ನ ಮತ್ತೆ ಮತ್ತೆ ಕೇಳೋ ಹಾಗೆ ಮಾಡ್ತಾ ಇದೆ. ನಾನು ಸಮೀವುಲ್ಲಾ ಸರಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಧನ್ಯವಾದ ಅಷ್ಟು ಜನ ಪ್ಯಾನಲಿಸ್ಟ್ಗಳಿಗೆ ಇಷ್ಟೊತ್ತು ಸಹನೆಯಿಂದ ಇದ್ದಿದ್ದಕ್ಕೆ. ಸಮೀವುಲ್ಲಾ ಸರ್, ಸರ್ಕಾರ ಅದರಲ್ಲೂ ಗೃಹ ಸಚಿವರು ನಾಗಮಂಗಲದ ವಿಚಾರವನ್ನ ಹಗುರವಾಗಿ ಪರಿಗಣನೆ ತೆಗೆದುಕೊಳ್ಬಿಡ್ತಾ ಅಂತ ಹೇಳಿ ಒಂದು ನೀವು ತೋರಿಸಿದ ವಿಡಿಯೋ ಮತ್ತು ಸುರೇಶ್ ಗೌಡ್ರು ಅವ್ರು ಲೋಕಲ್ ಶಾಸಕರು ಕೂಡ ಆಗಿದ್ದರಿಂದ, ಲೋಕಲ್ ಲೀಡರ್ ಕೂಡ ಇರೋದ್ರಿಂದ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಇದನ್ನು ಪರಿಗಣಿಸಬೇಕು ಅಂತ ನಾನು ತಿಳ್ಕೊಂಡು ನಾನು ಹೇಳೋದೇನು ಅಂತಂದರೆ, ಈಗ ನಮಗಿಂತ ಹೆಚ್ಚಾಗಿ ಅವರಿಗೆ ಲೋಕಲ್ ಗೊತ್ತು, ಊರು ಮನೆ ಮನುಷ್ಯ. ಅವರು ಕೆಲವು ವಿಚಾರವನ್ನು ಹೇಳ್ತಿದ್ದಾರೆ. ಯಾರು ಬಾಂಗ್ಲಾದವ್ರು ಬಂದಿರಬಹುದು, ತೋಟದ ಮನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಕೂಲಿಗೆ ಅಂತ ಬಂದಿರಬಹುದು, ಅಥವಾ ಬೇರೆ ಇನ್ಯಾವ ಉದ್ದೇಶಕ್ಕೆ ಅಂತ ಬಂದಿರಬಹುದು. ಹೀಗಾಗಿ ಅವ್ರ ಮಾತನ್ನು ನಾವು ಗಂಭೀರವಾಗಿ ತಗೋಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ಲಾ ಆ್ಯಂಡ್ ಆರ್ಡರ್ ಪ್ರಶ್ನೆ ಆಗಿರೋದ್ರಿಂದ, ಸ್ಥಳೀಯರ ಭದ್ರತೆಯ ವಿಚಾರ ಆಗಿರೋದ್ರಿಂದ, ಹಿಂದೂ ಮುಸ್ಲಿಂ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ವಿಚಾರ ಆದ್ದರಿಂದ ಅವರ ಮಾತನ್ನ ನಾನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂತಂದ್ರೆ ಅವರು ಕೂಡ ಯಾವತ್ತೂ ಕೋಮು ಪ್ರಚೋದನೆ ಆಗುವಂತಹ ಸ್ಟೇಟ್ಮೆಂಟ್ ಅವರೇನು ಮಾಡಿದವರೇನಲ್ಲ. ಸುರೇಶ್ ಗೌಡ್ರು ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೇನೆ. ಅವರು ಕೂಡ ಏನೋ ಸ್ಥಳೀಯವಾಗಿ ಅವರ ರಾಜಕಾರಣ, ಚಲುವರಾಯ ಸ್ವಾಮಿ ಅವ್ರದ್ದು ಆ ಗಲಾಟೆಗಳು, ಆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಹೊರತು ಕೋಮು ಆಧಾರಿತ ರಾಜಕಾರಣದ ಬೇಸಿಸ್ ಮೇಲೆ ಅವರು ಸ್ಟೇಟ್ಮೆಂಟ್ ಮಾಡಿರೋದನ್ನ ನಾನು ಗಮನಿಸಿಲ್ಲ. ಹೀಗಾಗಿ ನಾನು ಅವ್ರ ಮಾತಿಗೆ ಹೆಚ್ಚು ವೈಟೇಜ್ ಅನ್ನ ಕೊಡ್ತೇನೆ. ಹೀಗಾಗಿ ಸ್ಥಳೀಯ ನಾಯಕರು ಅವ್ರು ಆಗಿರೋದ್ರಿಂದ ಈ ಅಲಿಗೇಷನ್ನು ಅಥವಾ ಅವ್ರ ಕಣ್ಣಾರೆ ಕಂಡಿದ್ದು ಸತ್ಯನೋ ಸುಳ್ಳೋ ಏನಾದರೂ ಇರಲಿ, ಬಟ್ ಅವರು ಅದನ್ನ ತನಿಖೆ ಮಾಡಲೇಬೇಕಾಗುತ್ತೆ. ಸ್ಥಳೀಯವಾಗಿ ಈ ಥರ ಅನಾಮಿಕರು, ಅಪರಿಚಿತರು, ಅನುಮಾನಾಸ್ಪದ ವ್ಯಕ್ತಿಗಳು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದಾರೋ ಅಲ್ಲಿ ಅವ್ರನ್ನ ಗುರುತಿಸಿ ಕರೆಸಿ ಅವ್ರನ್ನ ತಪಾಸಣೆಗೆ ಗುರಿ ಮಾಡೋದು ಅಥವಾ ಅವರ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋದು ಇದು ಈ ಕ್ಷಣದ ಅಗತ್ಯ ಆಗಿದೆ. ಮತ್ತು ಅಟ್ಲೀಸ್ಟ್ ಮುಂದಿನಾದರೂ ಕೂಡ ಇದು ಇಷ್ಟಕ್ಕೆ ಈಗ ಅದು ಬೂದಿ ಮುಚ್ಚಿದ ಕೆಂಡದ ಥರ ಇದೆ. ಮತ್ತೆ ಮುಂದೆ ಹೋಗಿ ಯಾವ ಥರ ಆಗುತ್ತೋ ಅದು ಹೇಳೋದಕ್ಕಾಗೋದಿಲ್ಲ. ಇದು ತನಿಖೆಗೆ ಅರ್ಹವಾದಂತಹ ಸಂಗತಿ ಅಲ್ವಾ? ಅಶೋಕ್ ಗೌಡ್ರೆ, ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಅನೇಕ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡ್ತಿರುವ ರೀತಿ ಬಗ್ಗೆ ಪದೇ ಪದೇ ವಿರೋಧ ಪಕ್ಷವಾಗಿ ನೀವು ಪ್ರಶ್ನೆ ಮಾಡ್ತಿದ್ದೀರಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ರು ಬಿಸ್ನೆಸ್ ರೈವಲ್ರಿ ಇರಬಹುದು ಅಂತ ಹೇಳಿ. ಅದಾದ ನಂತರ ಏನೆಲ್ಲ ಆಯ್ತು ಘಟನೆ ನಿಮಗೆ ಗೊತ್ತಿದೆ, ನಮಗೂ ಗೊತ್ತಿದೆ, ರಾಜ್ಯದ ಜನರು ನೋಡಿದ್ದಾರೆ. ಎಸ್ಪೆಷಲಿ ಈ ಕೇಸು ನಾಗಮಂಗಲ ಸಣ್ಣ ಘಟನೆ, ಆಕಸ್ಮಿಕ ಅಂತ ಹೇಳಿ ಒನ್ ಲೈನ್ ಜಜ್ಮೆಂಟ್ ಕೊಟ್ಬಿಟ್ರು ಪರಮೇಶ್ವರ್ ಅವರು. ಇವತ್ತು NIA ಬರಬೇಕು ಅಂತ ಕೇಳ್ತಿದ್ದಾರೆ ಸ್ಥಳೀಯ ಜನಪ್ರತಿನಿಧಿ ಆಗಿದ್ದವರು. ನೋಡಿ, ಗೃಹ ಸಚಿವರು ಆಕಸ್ಮಿಕ ಗೃಹ ಸಚಿವರು ಅಂತ ಎಲ್ಲರೂ ಹೆಸರಿಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅಲ್ಲಲ್ಲ, ಯಾಕೆ ಅಂತಂದ್ರೆ ಇಡೀ ಕರ್ನಾಟಕನೂ ಸಹ ಯಾಕೆ ಅಂತಂದ್ರೆ ಇವರು ಉಡುಪಿ ಘಟನೆ ಆದಾಗ ಆಕಸ್ಮಿಕ ಘಟನೆ ಅಂತಾರೆ, ಮಹಿಳೆಗೆ ರೇಪ್ ಆದಾಗ ಆನ್ಗಲ್ಲಲ್ಲಿ ಅದನ್ನು ಆಕಸ್ಮಿಕ ಘಟನೆ ಅಂತಾರೆ. ಅದಾದ್ಮೇಲೆ ಶಿವಮೊಗ್ಗ ಮತ್ತು ಕೋಲಾರಲ್ಲಿ ತಲವಾರ್ ಪ್ರದರ್ಶನ ಆದಾಗ ಆಕಸ್ಮಿಕ ಅಂತಾರೆ. ಅದಾದ್ಮೇಲೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ರೇಪ್ಸ್ ಆಗ್ತಿದ್ದಾಗ ಆಟೋ ರಿಕ್ಷಾ ಡ್ರೈವರ್ ಯಾರೋ ಒಬ್ಬ ಮಹಿಳೆನ ತಳ್ಳಿದಾಗ ಅದು ಸಹ ಆಕಸ್ಮಿಕ ಘಟನೆ ಅಂತಾರೆ. PGನಲ್ಲಿ ಯಾರೋ ಒಬ್ಬ ಚಾಕು ಚುಚ್ಚಿದಾಗ ಅದು ಆಕಸ್ಮಿಕ ಘಟನೆ ಅಂತಾರೆ. ಅದಾದ್ಮೇಲೆ ಇಲ್ಲಿ ಮಂಡ್ಯದಲ್ಲಿ ಕಿರ್ಗಾವಲ್ನಲ್ಲಿ ಆದಂತಹ ಘಟನೆ ಅದು ಸಹ ಆಕಸ್ಮಿಕ ಘಟನೆ ಅಂತಾರೆ. ಈಗ ನಾಗಮಂಗಲದಲ್ಲಿ ನಡೆದಂತಹ ಘಟನೆಯೂ ಸಹ ಆಕಸ್ಮಿಕ ಅಂತಾರೆ. ಇದರಿಂದ ಎಲ್ಲ ಸೇರಿಸ್ಕೊಂಡು ಆಕಸ್ಮಿಕ ಗೃಹ ಮಂತ್ರಿ ಅಂತ ಪರಮೇಶ್ವರ್ ಅವ್ರಿಗೆ ಕರೀತಾ ಇದ್ದಾರೆ. ಜಿ ಬದಲು ಆಕಸ್ಮಿಕ ಅಂತ ಅವ್ರ ಹೆಸರಿಟ್ಕೊಂಡ್ಬಿಡೋದು ಉತ್ತಮ ಅಂತ.